ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಯ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಗೊತ್ತಿಲ್ಲ ಅಂದ್ರೆ ಹೋಗಿ ಈಗಾಗಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ನಮಗೆ ಕೋಡಿ ರೋಡ್ಸ್ ಹಾಗೆ ಕಾರ್ಮೆಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲಾ ಅವರು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಗೆದ್ರಲ್ಲ, ಅದೇ ರೀತಿ ಟ್ರಿಕ್ ನ ಯೂಸ್ ಮಾಡಿ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಚೇರ್ ಅಲ್ಲಿ ನೆಲಕ್ಕೆ ಹೊಡೆದ್ಬಿಟ್ಟು ಕೋಡಿ ರೋಡ್ಸ್ ಅವರ ಕೈಗೆ ಆ ಒಂದು ಚೇರ್ ನ ಕೊಟ್ಟು ಅವರು ಬಿದೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತಲೆ ಉಪಯೋಗಿಸಿ ಕೋಡಿ ರೋಡ್ಸ್ ಅವರು ಕೂಡ ಕೆಳಗಡೆ ಬಿದೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಟ್ರಿಕ್ ವರ್ಕೌಟ್ ಆಗೋದಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕಾರ್ಮೆಲಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ಆಫ್ ಏರ್ ಅಲ್ಲಿ ಫ್ಯಾನ್ಸ್ ಗಳನ್ನ ಖುಷಿ ಪಡಿಸೋದಕ್ಕೆ ಇವತ್ತು ನಮಗೆ ಈ ಒಂದು ಮ್ಯಾಚ್ ಆಫ್ ಏರ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇಷ್ಟೇ ಅಲ್ಲ ಗೈಸ್, ನಮಗೆ ಮೋನಾ ಲಿವ್ ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಎಸ್, ಇವತ್ತು ಬೊಲೋಗ್ನಾದಲ್ಲಿ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಅಲ್ಲಿ ಫ್ಯಾನ್ಸ್ ಗಳು ಮೊನಾಲಿಸಾ ಅವರ ಫೋಟೋನ ಲಿವ್ ಮಾರ್ಗನ್ ಅವರ ರೀತಿ ಪೋರ್ಟ್ರೇಟ್ ಮಾಡಿಸ್ಕೊಂಡು ಬಂದಿದ್ರು. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅಂಡ್ ಇದನ್ನ ನೋಡಿ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಸೊ ಇನ್ ಮುಂದೆ ಮೊನಾಲಿಸಾ ಅಲ್ಲ, ಬದಲಿಗೆ ಮೋನಾ ಲಿವ್. ಸೊ ಇದನ್ನ ನೀವು ಮೊನಾಲಿಸಾ ಅವರ ಪೇಂಟಿಂಗ್ ಬದಲು ಈ ಒಂದು ಪೇಂಟಿಂಗ್ ನ ಇಡೀ ಮ್ಯೂಸಿಯಂ ಅಲ್ಲಿ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಇದ್ರ ಜೊತೆ ಫೋಟೋಸ್ ಗಳನ್ನು ಕೂಡ ನಮ್ಮ ಲಿವ್ ಮಾರ್ಗನ್ ಅವರು ತೆಗೆಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಿಮಗೋಸ್ಕರ. ಎಸ್, ನಿಮ್ಗೂ ಕೂಡ ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಕೂಡ WWE ಗೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ. ಅಲ್ಲಿ ಸೂಪರ್ ಸ್ಟಾರ್ ಆಗಿ ಕೆಲಸ ಸಿಗ್ಲಿಲ್ಲ ಅಂದ್ರೂ ಕೂಡ ಬೇರೊಂದು ಕೆಲಸನಾದ್ರೂ ಕೂಡ ನಾನು ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಸೊ ನಿಮ್ಗೋಸ್ಕರ WWE ಅವರು ಕೆಲವೊಂದಷ್ಟು ವೇಕೆನ್ಸಿಗಳನ್ನ ಕಾಲ್ ಮಾಡಿದ್ದಾರೆ. ಎಸ್, ನೀವೇನಾದ್ರೂ WWE ಗೆ ಹೋಗಿ ರೈಟರ್ ಆಗಿ ಪ್ರೊಡ್ಯೂಸರ್ ಆಗಬೇಕು ಅಂದ್ರೆ ನೀವು ಹೋಗ್ಬಹುದು, ಅಪ್ಲೈ ಮಾಡಬಹುದು. WWE ಅವರು ಈಗ ರೈಟರ್ ಆಗಿ ಪ್ರೊಡ್ಯೂಸರ್ ಗೆ ಜಾಬ್ ನ ಖಾಲಿ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅವರು ಹೋಗಿ ಈ ಒಂದು ಜಾಬ್ ಗೆ ಅಪ್ಲಿಕೇಶನ್ ಹಾಕಬಹುದು. ಅಂಡ್ ಅಪ್ಲಿಕೇಶನ್ ಹಾಕಿ ನಿಮ್ಗೇನಾದ್ರೂ ಜಾಬ್ ಸಿಕ್ಕಿದ್ರೆ ನೀವು ಇಷ್ಟ ಬಂದಂಗೆ WWE ನ ನಡೆಸ್ಕೊಂಡು ಹೋಗ್ಬಹುದು. ಅಂದ್ರೆ ನೀವೇ ರೈಟರ್ ಆಗಿ ಕೆಲಸ ಮಾಡ್ತೀರಾ ಒಂದು ಸ್ಟೋರಿ ಲೈನ್ ಅಲ್ಲಿ. ಸೊ ನಿಮ್ಮ ಕಥೆನ WWE ಅವರು ಟೆಲಿವಿಷನ್ ಅಲ್ಲಿ ತೋರಿಸ್ತಾರೆ. ಸೊ ಒಂದ್ಸತಿ ಟ್ರೈ ಮಾಡಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಇನ್ನ 2 ಮ್ಯಾಚ್ ನ ರಸಲ್ ಮೇನಿಯಾಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು, ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ನಮಗೆ ರಸಲ್ ಮೇನಿಯಾ 41 ನಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ವಿ ಹ್ಯಾವ್ ಸೀನ್ an even more determined and vicious fight Owens fight and the return to form for Randy Orton. There is only one place left for them to fight, WrestleMania ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸ್ತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ ಮ್ಯಾಚ್ ಕಾರ್ಡ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ, WWE ಅವರು ಈ ಬಾರಿಯ WrestleManiaಗೆ ಎಷ್ಟು ರೀತಿಯ ಮ್ಯಾಚ್ ಕಾರ್ಡ್ ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಐ ಥಿಂಕ್ ಅವರೇ ಕನ್ಫ್ಯೂಸ್ ಆಗಿದ್ದಾರೆ ಈ ಬಾರಿಯ WrestleManiaನ ನಾವು ಯಾವ ಥೀಮ್ ಅಲ್ಲಿ ಇಡೋಣ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಾರಿ ಲೋಗೋದಲ್ಲೂ ಕೂಡ ಚೇಂಜಸ್ ನ ಮಾಡಿದ್ದಾರೆ. ಅಂಡ್ ಈಗ ಮ್ಯಾಚ್ ಕಾರ್ಡ್ ಗಳಲ್ಲೂ ಕೂಡ ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಮೊದಲು ಒಂದು ರೀತಿ ಮ್ಯಾಚ್ ಕಾರ್ಡ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಇನ್ನೂ ಕೂಡ ಒಂದು ರೀತಿ ಡಿಫರೆಂಟ್ ಮ್ಯಾಚ್ ಕಾರ್ಡ್ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಬಿಟ್ಟಿರ್ತಕ್ಕಂತಹ ಈ ಒಂದು ಮ್ಯಾಚ್ ಕಾರ್ಡ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅಂಡ್ ನನಗೆ ಎಲ್ಲಾ ಮ್ಯಾಚ್ ಕಾರ್ಡ್ ಕೂಡ ಇಷ್ಟ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ರೋಮನ್ ರೈನ್ಸ್, ಸೆತ್ ರಾಲಿನ್ಸ್ ಹಾಗೆ CM Punk ಅವರ ನಡುವೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಆಲ್ 3 of those men have dominated our industry. They have had historic reign as WWE champion and they all cannot wait to beat the other on the grandest stage of them all. Rollins, Reigns, Punk at WrestleMania ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಟ್ವೀಟ್ ನ ಮಾಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ನ ಗ್ರಾಫಿಕ್ ಕಾರ್ಡ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಸೊ ಟೋಟಲ್ ಆಗಿ WWE ಅವರು ಈಗ WrestleManiaಗೆ ಮ್ಯಾಚ್ ಗಳನ್ನು ಕೂಡ ಕನ್ಫರ್ಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. WWE ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಯುಎಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾಟನ್ ಹಾಗೆ ಶಲ್ಫೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಈಗ WWE ಅವರು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ರೋಮನ್ ರೈನ್ಸ್, ಸೆತ್ ರಾಲಿನ್ಸ್ ಹಾಗೆ CM Punk ಅವರ ನಡುವೆ ಕೂಡ WWE ಅವರು ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ ಮುಂದೆ WWE ಅವರು ಬೇಗ ಬೇಗ ಮ್ಯಾಚ್ ಕಾರ್ಡ್ ಕೂಡ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದ್ರೆ ಇಲ್ಲಿಗೆ ಸರಿಯಾಗಿ 1 ತಿಂಗಳಿಗಿಂತ ಕಮ್ಮಿ ಟೈಮ್ ಉಳಿದಿದೆ ಈ ಬಾರಿಯ WrestleManiaಗೆ. ಅಂಡ್ ಮ್ಯಾಚ್ ಕಾರ್ಡ್ ಕಡೆ ಬರೋದಾದ್ರೆ ಈ ಬಾರಿಯ WrestleManiaದ ಯಾವ ಮ್ಯಾಚ್ ಕಾರ್ಡ್ ನಿಮಗೆ ಇಷ್ಟ ಆಯ್ತು, ಆ ಒಂದು ಇಸ್ಪಿಟ್ ಬಂದು ತಿರುಗಿ ಬರುತ್ತಲ್ಲ ಆ ಒಂದು ಮ್ಯಾಚ್ ಕಾರ್ಡ್ ಇಷ್ಟ ಆಯ್ತು, ಅಥವಾ WWE ಅವರು ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚಿಗೆ
ಪೋಸ್ಟರ್ ರೀತಿ ಮ್ಯಾಚ್ ಕಾರ್ಡ್ ನ ರಿಲೀಸ್ ಮಾಡಿದ್ರಲ್ಲ ಆ ಒಂದು ಸ್ಟೈಲ್ ಇಷ್ಟ ಆಯ್ತು, ಅಥವಾ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಪೋಕರ್ ನ ತಗೊಂಡ್ ಬಂದು ತೋರಿಸಿದ್ರಲ್ಲ ಆ ಒಂದು ಮ್ಯಾಚ್ ಕಾರ್ಡ್ ಇಷ್ಟ ಆಯ್ತು, ಅಥವಾ ಈಗ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ರಲ್ಲ ಈ ಒಂದು ಮ್ಯಾಚ್ ಕಾರ್ಡ್ ಇಷ್ಟ ಆಯ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.